ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಹಿಳೆ ಮತ್ತು ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ಈ ಅಧ್ಯಾಯದಲ್ಲಿ ನಾನು 5ನೇ ಕ್ಲಾಸಿನ ಮಕ್ಕಳಿಗೆ ಚೆಲ್ಸಿಯಾ ಬರೋರ ಅವರು ಬರೆದ ಬಿಲೀವ್ ಅನ್ನೋ ಪದ್ಯವನ್ನು ನಾನು ನಿಮಗೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ನೋಡಿ, ಬಿಲೀವ್ ಅಂದರೆ ನಂಬಿಕೆ. ನೋಡಿ, ಇದು ಚಿಕ್ಕ ಮಕ್ಕಳಿಗೆ ಹೇಳಿದರೆ ಓದಿದರೆ ಈ ವಿಡಿಯೋ ತಿಳಿಯುವುದಿಲ್ಲ. ನೀವು ದೊಡ್ಡವರು, ಟೀಚರ್ಗಳಾಗಲಿ, ಪೇರೆಂಟ್ಗಳಾಗಲಿ, ತಂದೆ ತಾಯಿ ಆಗಲಿ ಇದನ್ನು ಓದಿ ಮಕ್ಕಳಿಗೆ ನೀವು ಅವರಿಗೆ ಕನ್ನಡದಲ್ಲಿ ತಿಳಿಸಿ. ಯಾಕಂದರೆ ಮುಗ್ಧ ಮನಸ್ಸಿನ ಮಕ್ಕಳಿಗೆ ಇದು ತುಂಬ ಉಪಯೋಗವಾಗುತ್ತದೆ. ಅವರ ಆತ್ಮಸ್ಥೈರ್ಯವನ್ನು ಇದು ಹೆಚ್ಚಿಸುತ್ತದೆ. ನೋಡಿ, ಈ ಪದ್ಯದಲ್ಲಿ ಕವಿಯತ್ರಿಯವರು ಏನು ಹೇಳುತ್ತಾರೆ, ಚೆಲ್ಸಿಯಾ ಬರ್ಬೋರ ಅವರು ಏನು ಹೇಳ್ತಾರೆ ಎಂದರೆ, ಮನುಷ್ಯ ಜೀವನ ತುಂಬ ಅಮೂಲ್ಯವಾದದ್ದು. ನೋಡಿ, ಯಾವ ರೀತಿ ಎಷ್ಟು ಜನರಿದ್ದಾರೆ ಪ್ರಪಂಚದಲ್ಲಿ, ಅಷ್ಟೊಂದು ತರಹದ ವ್ಯಕ್ತಿಗಳಿದ್ದಾರೆ ಅಥವಾ ವ್ಯಕ್ತಿತ್ವಗಳಿದ್ದಾವೆ. ಹಾಗೆ ಅವರ ಪರಿಸ್ಥಿತಿಗಳು ಬೇರೆ ಬೇರೆ ಆಗಿವೆ. ಅಂದರೆ ಒಬ್ಬರಂತೆ ಇನ್ನೊಬ್ಬರ ಜೀವನವೂ ಇಲ್ಲ, ಒಬ್ಬರಂತೆ ಒಬ್ಬರು ನೋಡಲು ಇಲ್ಲ, ಒಬ್ಬರಂತೆ ಒಬ್ಬರ ಹತ್ತಿರ ಹಣವಿಲ್ಲ, ಒಬ್ಬರಂತೆ ಇನ್ನೊಬ್ಬರ ಹತ್ತಿರ ವಿದ್ಯೆ ಇಲ್ಲ. ಸೊ ಒಬ್ಬರಂತೆ ಇಬ್ಬರ ಹತ್ತಿರ ತಂದೆ ತಾಯಿಗಳು ಅಥವಾ ಅವರ ಫ್ಯಾಮಿಲಿ ಅಂತಂದರೆ ಅವರ ಪರಿವಾರವೂ ಇಲ್ಲ. ಸೊ ಎಲ್ಲರ ಹತ್ತಿರ ಇರುವುದು ಬೇರೆ ಬೇರೆಯೇ ಆಗಿದೆ. ಸೊ ಅದಕ್ಕಾಗಿ ನಮಗೆ ಏನು ಸಿಕ್ಕಿದೆ ಅಥವಾ ದೇವರು ಏನನ್ನು ಕೊಟ್ಟಿದ್ದಾನೆ ನಮ್ಮನ್ನು, ಅದನ್ನು ನಾವು ಚೆನ್ನಾಗಿ ಕಾಯ್ದುಕೊಳ್ಳಬೇಕು ಹಾಗೂ ಅದನ್ನು ಸಂತೋಷದಿಂದ ನಾವು ಅನುಭವಿಸಬೇಕು ಹಾಗೂ ನಾವು ನ್ಯಾಯಯುತವಾಗಿ ನಿಷ್ಠೆಯಿಂದ ನಾವು ಬಾಳಬೇಕು ಎನ್ನುವುದನ್ನು ಈ ಕವಿತೆಯಲ್ಲಿ ಚೆಲ್ಸಿಯಾ ಬರ್ಬೋರ ಅವರು ಹೇಳಿದ್ದಾರೆ. ನೋಡಿ, ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಏನಿದೆ ಅಂತಾರೆ, ನಾನು ಇದು 4 ಪ್ಯಾರಾಗ್ರಾಫ್ಗಳ ಪದ್ಯವಾಗಿದೆ, 20 ಲೈನ್ಗಳದ್ದು. ಸೊ ಅದಕ್ಕಾಗಿ ನಾವು ಏನಿದೆ ಅಂತಂದರೆ, ನಾವು ಅದರಲ್ಲಿ ಹಾರ್ಡ್ ವರ್ಡ್ಸ್ಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ಮೇಲೆ ಇದು ಪದ್ಯ ತುಂಬ ಈಸಿ ಆಗುತ್ತದೆ. ನೋಡಿ, ಪ್ರೀತಿಯಲ್ಲಿ ನಾವು ನಂಬಿಕೆಯನ್ನು ಇಡಬೇಕು. ಬಿಲೀವ್ ಅಂದರೆ ನಂಬಿಕೆ ಅಥವಾ ವಿಶ್ವಾಸ. ನೋಡಿ, ಬಿಲೀವ್ ಇನ್ ಲವ್. ನಾನು ಈ ರೀತಿ ಹಾರ್ಡ್ ವರ್ಡ್ಸ್ಗಳನ್ನು ನೋಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟನ್ನು ಮಾಡಿದ್ದೇನೆ ಹಾಗೂ ಇಲ್ಲಿ ಇದನ್ನು ಬರೆದಿದ್ದೇನೆ. ನೋಡಿ, ಬಿಲೀವ್ ಇಲ್ಲಿ ಬರೆದಿದ್ದೇನೆ ನಂಬಿಕೆ. ಬಿಲೀವ್ ಇನ್ ಲವ್ ಅಂದರೆ ಪ್ರೀತಿ, ಇನ್ ಅಂದರೆ ಅದರಲ್ಲಿ, ಪ್ರೀತಿಯಲ್ಲಿ ನೀವು ನಂಬಿರಿ. ನೋಡಿ, ಬಿಲೀವ್ ಇನ್ ಫೇತ್ ಅಂದರೆ ನಂಬಿಕೆಯಲ್ಲಿ ಅಥವಾ ವಿಶ್ವಾಸದಲ್ಲಿ ನೀವು ವಿಶ್ವಾಸವನ್ನು ಇಡಿ ಎಂದು ಇದರ ಅರ್ಥ ಆಗಿದೆ. ಶ್ರದ್ಧೆಯನ್ನು ನೀವು ನಂಬಿರಿ. ಬಿಲೀವ್ ಇನ್ ಟ್ರುತ್ ನೋಡಿ, ಟ್ರುತ್ ನೋಡಿ ಸತ್ಯ, ಸತ್ಯವನ್ನು ನೀವು ನಂಬಿರಿ, ಸತ್ಯದಿಂದ ನೀವು ನಡೆಯಿರಿ ಅನ್ನೋದು ಇದು ಹೇಳುತ್ತದೆ. ನೆಕ್ಸ್ಟ್ ನೋಡಿ, ಬಿಲೀವ್ ದ್ಯಾಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಯು ಹ್ಯಾವ್ ದ. ನೋಡಿ, ಬಿಲೀವ್ ದ್ಯಾಟ್ ನೋ ಮ್ಯಾಟರ್ ಏನಾದರೂ ಆಗಲಿ, ಹ್ಯಾಪನ್ಸ್ ಅಂದರೆ ಆಗುವುದು, ವಾಟ್ ಹ್ಯಾಪನ್ಸ್ ಏನು ಆಗುವುದು, ಯು ಹ್ಯಾವ್ ದಟ್ ಅಂದರೆ ಅದು, ನೋ ಮ್ಯಾಟರ್ ಅಂದರೆ ಒಂದು ವಿಷಯ, ಯಾವುದೇ ವಿಷಯವಾಗಲಿ ಅಥವಾ ಏನಾದರೂ ಆಗಲಿ, ಯು ಹ್ಯಾವ್ ಅಂದರೆ ಇದೆ, ನಿಮ್ಮ ಹತ್ತಿರವೂ ಇದೆ. ಯು ಹ್ಯಾವ್ ಏನಾದರೂ ಆಗಲಿ ನೀವು ನಂಬಿಕೆಯನ್ನು ಇಡಿರಿ. ಪವರ್ ಟು ಪ್ರಿವೇಲ್, ಪವರ್ ಅಂದರೆ ಶಕ್ತಿ, ಟು ಅಂದರೆ ಅದರ ಜೊತೆಗೆ, ಎಂದು ಪ್ರಿವೇಲ್ ಅಂದರೆ ಸಾಧಿಸುವ ಶಕ್ತಿಯು ನಿಮ್ಮಲ್ಲಿ ಇದೆ ಎಂದು ನೀವು ನಂಬಿಕೆಯನ್ನು ಇಡಿರಿ ಎಂದು ಹೇಳುತ್ತದೆ. ನೋಡಿ, ಬಿಲೀವ್ ಇನ್ ಸ್ಟ್ರೆಂತ್ ಅಂದರೆ ಶಕ್ತಿಯನ್ನು ನೀವು ನಂಬಿರಿ. ನೆಕ್ಸ್ಟ್ ನೋಡಿ, ಬಿಲೀವ್ ಇನ್ ಕರೇಜ್ ಅಂದರೆ ಧೈರ್ಯದಲ್ಲಿ, ನಿಮ್ಮ ಸಾಮರ್ಥ್ಯದಲ್ಲಿ ನೀವು ನಂಬಿಕೆಯನ್ನು ನೀವು ಇಡಿರಿ. ಹಾಗೆ ನೋಡಿ, ಬಿಲೀವ್ ಇನ್ ಆನರ್ ನೋಡಿ ಗೌರವ, ನಿಮ್ಮ ಘನತೆಯನ್ನು ನೀವು ಕಾಪಾಡಿಕೊಳ್ಳಿ ಎನ್ನುವುದನ್ನು ಕೂಡ ಈ ಕವಿತೆಯು ಹೇಳುತ್ತದೆ. ನೋಡಿ, ನೆಕ್ಸ್ಟ್ ಬಿಲೀವ್ ದ್ಯಾಟ್ ಎವ್ರಿ ಒನ್ ಹ್ಯಾಸ್ ದ ಪವರ್ ಟು ಬಿ. ನೋಡಿ, ಎಲ್ಲರ ಹತ್ತಿರ ಏನು ಇದೆ, ಪವರ್ ಅಂದರೆ ಏನಿದೆ, ಬಿಲೀವ್ ದ್ಯಾಟ್ ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರ ಹತ್ತಿರ ಏನು ಇದೆ, ಪವರ್ ಇದೆ, ಶಕ್ತಿ ಇದೆ. ಬಿಲೀವ್ ಎಲ್ಲರ ಹತ್ತಿರ ಶಕ್ತಿ ಇದೆ ಎಂದು ನೀವು ನಂಬಿರಿ. ನೆಕ್ಸ್ಟ್ ನೋಡಿ, ಗುಡ್ ಆಟ್ ಹಾರ್ಟ್ ನೋಡಿ, ಗುಡ್ ಅಂದರೆ ಒಳ್ಳೆಯದು, ಆಟ್ ಹಾರ್ಟ್, ಹಾರ್ಟ್ ಅಂದರೆ ಮನಸ್ಸು. ನೋಡಿ, ಕಾರಣಾಂತರಗಳಿಂದ ನಾವು ಬೇರೆಯವರ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ, ಆದರೆ ಅದರ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು, ಸಮಯ ಬಂದಾಗ ಅಥವಾ ನಾವು ಅವರಿಗೆ ಸರಿಯಾಗಿ ತಿಳಿಸಿದರೆ ಅವರು ಕೂಡ ಒಳ್ಳೆಯ ಮನುಷ್ಯರಾಗಿರಬಹುದು. ಅಥವಾ ಮನಸ್ಸು ಪರಿವರ್ತನೆಯನ್ನು ನಾವು ಬೇರೆಯವರ ಮನಸ್ಸು ಕೂಡ ಪರಿವರ್ತನೆಯನ್ನು ಮಾಡಬಹುದು ಎಂದು ಕೂಡ ಇದರಲ್ಲಿ ಕವಿಯತ್ರಿಯವರು ಹೇಳಿದ್ದಾರೆ. ಗುಡ್ ಆಟ್ ಹಾರ್ಟ್ ಮನಸ್ಸು ಚೆನ್ನಾಗಿದೆ ಎಂದು ನಂಬಿರಿ. ಒಳ್ಳೆಯ ಮನಸ್ಸಿರುವ. ಬಿಲೀವ್ ಇನ್ ಸಾಂಗ್, ಇಲ್ಲಿ ಸಾಂಗ್ ಅಂದರೆ ಸಂಗೀತ, ಹಾಡು ಅಥವಾ ಸಂಗೀತ ಅಂದರೆ ನಾವು ಹಾಡು ಅಥವಾ ಸಂಗೀತವನ್ನು ನೀವು ನಂಬಿರಿ ಅಂದರೆ ಮಕ್ಕಳು ನೀವು ಕುಣಿದಾಡಿರಿ, ಹಾಡಿರಿ ಅಥವಾ ಪ್ರತಿಯೊಬ್ಬರು ಇದನ್ನು ಮಾಡಬೇಕು.
ನೆಕ್ಸ್ಟ್ ನೋಡಿ ಬಿಲೀವ್ ಇನ್ ಡಾನ್ಸ್, ಕುಣಿಯುವುದು. ಡಾನ್ಸ್ ಅಂದರೆ ನೃತ್ಯವನ್ನು ಮಾಡುವುದು. ಅಂದರೆ ಅರ್ಥ ಏನಂದರೆ ನಾವು ಶಾಸ್ತ್ರೀಯ ನೃತ್ಯ ಆ ರೀತಿ. ಇದರ ಅರ್ಥ ಅಂದರೆ ನಮಗೆ ಇಷ್ಟ ಆದಾಗ, ನಾವು ಸಂದರ್ಭಗಳು ಬಂದಾಗ, ಅಥವಾ ನೋಡಿ ಕುಣಿಯುವುದು ಅಥವಾ ಹಾಡನ್ನು, ಸಂಗೀತ ಹಾಗೂ ಹಾಡು ಎಲ್ಲರಿಗಿಂತ ಒಳ್ಳೆಯ ಎಕ್ಸಸೈಸ್ ಅಂದರೆ ವ್ಯಾಯಾಮ ಅಂತ ಕೂಡ ಹೇಳ್ತಾರೆ. ನಮ್ಮ ಮನಸ್ಸಿಗೆ ಅದರಿಂದ ತುಂಬ ಸಂತೋಷವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳು ಕೂಡ ಕರಗಿ ಹೋಗುತ್ತವೆ. ಸೊ ಬಿಲೀವ್ ಇನ್ ಡಾನ್ಸ್, ನೀವು ಕುಣಿಯಿರಿ ಮತ್ತು ನಲಿಯಿರಿ. ಬಿಲೀವ್ ಇನ್ ಕಲ್ಚರ್ ಅಂದರೆ ಸಂಸ್ಕೃತಿ. ಕಲ್ಚರ್ ಅಂದರೆ ನೋಡಿ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ನಾವು ಪಾಲಿಸಬೇಕು. ಬಿಲೀವ್ ಇನ್ ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕು. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದನ್ನು ಇದು ಹೇಳುತ್ತದೆ. ನೆಕ್ಸ್ಟ್ ನೋಡಿ ಬಿಲೀವ್ ದ್ಯಾಟ್ ನೋ ಮ್ಯಾಟರ್ ಹೂ ಯು ಆರ್ ಆರ್ ವೇರ್ ಯು ಆರ್ ಫ್ರಮ್, ಬಿಲೀವ್ ದ್ಯಾಟ್, ಬಿಲೀವ್ ಅಂದರೆ ನಂಬಿರಿ, ದ್ಯಾಟ್ ನೋ ಮ್ಯಾಟರ್ ಯಾವ ವಿಷಯಕ್ಕಾಗಲಿ, ಹೂ ಯು ಆರ್ ನೀವು ಏನಿರುವಿರಂದು, ನೀವು ಕಪ್ಪಿರಬಹುದು, ಬಿಳುಪಿರಬಹುದು, ನೀವು ದುಡ್ಡಿರೋದವರು ಇರ್ಬೋದು, ದುಡ್ಡಿಲ್ಲದವರಿರ್ಬೋದು, ಆಟಗಾರರಿರ್ಬೋದು, ಕೆಲಸಗಾರರಿರ್ಬೋದು, ಕಾರ್ಮಿಕರಿರಬಹುದು, ಕೃಷಿ ಮಾಡುವವರು ಇರಬಹುದು. ಸೊ ವೇರ್ ಯು ಆರ್ ಫ್ರಮ್ ಅಂದರೆ ವೇರ್ ಯು ಆರ್ ಫ್ರಮ್, ನೀವು ಯಾವ ಊರಿನಲ್ಲಿದ್ದವರಿದ್ದರೂ, ನೀವು ಈ ದೇಶದವರಾಗಿದ್ದರೂ ಬೇರೆ ದೇಶದವರಾಗಿರಬಹುದು, ನೀವು ಹಳ್ಳಿಗಾಡು ಗುಡ್ಡಗಾಡು ಯಾವ ನಗರ ಪ್ರದೇಶ ಯಾವ ಪ್ರದೇಶದಂದಿಲ್ಲ ಆದರೂ ಕೂಡ ಯು ಆರ್ ಫ್ರಮ್ ಅಲ್ಲಿಂದ ಬಂದಿನವರಿದ್ದರೂ ಕೂಡ ಏನಾಗುತ್ತದೆ, ನೀವು ಯಾರಿದ್ದರೂ ನಂಬಿಕೆಡಿ ಅಥವಾ ಎಲ್ಲಿಂದ ಬಂದಿವರಿದ್ದರೂ ಎವ್ರಿ ಒನ್ ಈಸ್ ಯುನಿಕ್. ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರು, ಏನೇ ನೋಡಿ ಪ್ರತಿಯೊಬ್ಬರು ವಿಭಿನ್ನ. ಎವ್ರಿ ಒನ್ ಈಸ್ ಯುನಿಕ್, ಏಕ ಮಾತ್ರ, ಪ್ರತಿಯೊಬ್ಬರು ತಮ್ಮದೇ ರೀತಿಯಲ್ಲಿ ವಿಭಿನ್ನರಾಗಿದ್ದಾರೆ. ಸೊ ಬೇರೆಯವರಿಗೆ ನೋಡಿ ನಾವು ಹೊಟ್ಟೆ ಕೊಚ್ಚು ಪಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಹತ್ತಿರ ಅಷ್ಟೊಂದಿದೆ ಇಷ್ಟೊಂದಿದೆ ಆ ರೀತಿ ಏನೂ ಇಲ್ಲ. ನಮ್ಮ ಹತ್ತಿರ ಕೂಡ ಬಹಳಷ್ಟು ಇದೆ ಎಂದು ನಾವು ನಂಬಬೇಕು. ನೆಕ್ಸ್ಟ್ ನೋಡಿ ಬಿಲೀವ್ ಇನ್ ಟೈಮ್, ನೋಡಿ ಸಮಯವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಸಮಯವನ್ನು ನೀವು ನಂಬಿರಿ. ಯಾರು ಸಮಯದ ಜೊತೆಗೆ ನಡೆಯುತ್ತಾರೆ ಅವರು ಮುಂದೆ ಹೋಗುತ್ತಾರೆ ಎಂದು ಕೂಡ ಹೇಳುತ್ತದೆ. ನೋಡಿ ಬಿಲೀವ್ ಇನ್ ಫಾರ್ ಎವರ್, ಅನಂತತೆ, ಫಾರ್ ಎವರ್, ಈ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ನಂಬುತ್ತಲೇ ಇರಬೇಕು. ಕಾರಣಾಂತರಗಳಿಂದ ನಮಗೆ ಬೇಜಾರಾದರೆ ಈ ನಮ್ಮ ನಂಬಿಕೆಯನ್ನು ಅಥವಾ ವಿಶ್ವಾಸವನ್ನು ನಾವು ಬಿಟ್ಟುಕೊಳ್ಳಬಾರದು. ಯಾವಾಗಲೂ ಅನಂತತೆಯಲ್ಲಿ ನೀವು ನಂಬಿರಿ. ಬಿಲೀವ್ ಇನ್ ಯು, ನಿಮ್ಮಲ್ಲಿ ನಿಮಗೆ ಭರವಸೆಯೂ ಇರಲಿ. ಬಿಲೀವ್ ದ್ಯಾಟ್ ಆಸ್ ಲಾಂಗ್ ಆಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವ್ ದ್ಯಾಟ್ ಏನನ್ನು ನಾವು ಬಿಲೀವ್ ಮಾಡಬೇಕು, ಆಸ್ ಲಾಂಗ್ ಆಸ್, ಯಾವ ತನಕ, ಆಸ್ ಲಾಂಗ್ ಆಸ್ ಅಂದರೆ ಯಾವ ತನಕ ಅಥವಾ ಎಲ್ಲಿಯ ತನಕ, ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ನೀವು ನಿಮ್ಮಲ್ಲಿ ನಂಬುತ್ತೀರೋ, ಯುವರ್ ಸೆಲ್ಫ್ ಅಂದರೆ ನಮ್ಮಲ್ಲಿ ನಾವು ನಂಬುತ್ತೀವೋ, ಎನಿಥಿಂಗ್ ಏನಾದರೂ, ನೋಡಿ ಎನಿಥಿಂಗ್ ಅಂದರೆ ಏನಾದರೂ, ಈಸ್ ಪಾಸಿಬಲ್ ಸಾಧ್ಯ ಅಂದರೆ ಸಾಧ್ಯವಾಗುತ್ತದೆ. ನಮ್ಮನ್ನು ನಾವು ನಂಬಿದರೆ, ಈ ವಿಷಯಗಳನ್ನೆಲ್ಲ ನಾವು ನಂಬಿದರೆ ಎಲ್ಲವೂ ಸಾಧ್ಯವಾಗುತ್ತದೆ ಎಂದು ಕವಯಿತ್ರಿಯವರು ಹೇಳಿದ್ದಾರೆ. ಥ್ಯಾಂಕ್ ಯು.